ಬಗೆದಷ್ಟು ಬಯಲಾಗ್ತಾನೆ ಇದೆ ರಮ್ಯಾ ಚಿನ್ನದ ಸ್ಮಗ್ಲಿಂಗ್ ರಹಸ್ಯ. ನಟಿ ರಮ್ಯಾಗೆ ರಾಜಕೀಯ ನಾಯಕರ ನಂಟು ಕೂಡ ಇದೆಯಾ ಅನ್ನೋದು ಪ್ರಶ್ನೆ. ಅದಕ್ಕೆ ಇತ್ತೀಚೆಗೆ ಆಗಿರುವಂತಹ ಬೆಳವಣಿಗೆಗಳು ಸಾಕ್ಷಿಯಾಗ್ತಾ ಇದೆ. ಬರೋಬ್ಬರಿ 40 ಬಾರಿ ವಿದೇಶ ಪ್ರಯಾಣವನ್ನ ಈ ರಮ್ಯಾ ರಾವ್ ಮಾಡಿದ್ದಾಳಂತೆ. ಸ್ಮಗ್ಲಿಂಗ್ ನಲ್ಲಿ 100 ಕೆಜಿಗೂ ಹೆಚ್ಚು ಚಿನ್ನ ತಂದಿದ್ದಾಳೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಫಾರಿನ್ ನಿಂದ ತಂದ ಚಿನ್ನ ಎಲ್ಲಿ ಹೋಯಿತು ಅನ್ನುವುದೇ ಈಗ ನಿಗೂಢವಾಗಿದೆಯಂತೆ. 80 ಕೋಟಿ ಮೌಲ್ಯದ ಚಿನ್ನ ಸ್ಮಗ್ಲಿಂಗ್ ನಲ್ಲಿ ಯಾರ ಪಾಲು ಎಷ್ಟು, ಯಾರ ಪಾಲಾಗಿರಬಹುದು ಅನ್ನೋದು ಕೂಡ ಪ್ರಶ್ನೆ. ಚಿನ್ನ ಸ್ಮಗ್ಲಿಂಗ್ ಹಿಂದೆ ಡಿಆರ್ಐ ಅಧಿಕಾರಿಗಳು ಬಿದ್ದಿದ್ದಾರೆ. ಆ ರಹಸ್ಯವನ್ನ ಬೆನ್ನಟ್ಟಿದ್ದಾರಂತೆ ಅಧಿಕಾರಿಗಳು. ಇದರ ಜೊತೆಗೆ ರಮ್ಯಾ ರಾವ್ ಅವರ ಮದುವೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಭಾಗಿಯಾಗಿದ್ರು. ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಗಮನಿಸ್ತಿದ್ದೀರಿ. ಅಂದ್ರೆ ಆ ಮದುವೆಗೆ ಅವ್ರು ಬಂದಿದ್ರು ಅಂತೇಳಿ ಅಲ್ಲಿ ಓಕೆ ಡಿನ್ನರ್ ಪಾರ್ಟಿ ಇದ್ದಿದ್ದು ಔತಣ ಕೊಟ್ಟದ್ದು. ಆಮೇಲೆ ಇದು ಫೋಟೋ ಯಾವುದೇ ಒಬ್ಬ ರಾಜಕಾರಣಿ ಕರೀತಾರೆ, ರಾಜಕಾರಣಿ ಬರ್ತಾರೆ. ಈಗ ತೇಜಸ್ವಿ ಸೂರ್ಯ ಅವರ ಮದುವೆಗೆ ಎಷ್ಟೆಷ್ಟು ಬೈಕೊಂಡಿದ್ದವರು ಕೂಡ ಬಂದ್ರು. ಸೂರ್ಯ ಅಂತ ಬೈದವರೆಲ್ಲ ಬಂದು ಫೋಟೋ ಪೋಸ್ ಕೊಟ್ರು. ಆಮೇಲೆ ಅಮಾವಾಸ್ಯೆ ಅಂತ ಬೈತಾ ಇದ್ದ ಯಾರು ಸಿದ್ದರಾಮಯ್ಯನವರು ಬಂದ್ರು. ಅದ್ ಬೇರೆ ಕರ್ನಾಟಕದಲ್ಲಿ ಅದೊಂದಿದೆ. ಯಾಕಂದ್ರೆ ರಾಜಕೀಯ ಬೇರೆ, ವೈಯಕ್ತಿಕ ಜೀವನ ಬೇರೆ, ಬೇರೆ ಎಲ್ಲ ಕಾಣ ಸಿಗೋದಿಲ್ಲ. ಆಮೇಲೆ ನಾವುಗಳು ಕೂಡ ಹಂಗೆ ಇರಬೇಕು. ಮಹೇಶ್ ಪುಚ್ಚಪಾಡಿ ಅಂತೇಳಿ ಇಬ್ರು ರಿಪೋರ್ಟರ್ ಇದ್ರು, ಅವರು ಬರೀತಾ ಇದ್ರು. ಆ ಫೋಟೋವನ್ನು ನೋಡ್ಬಿಟ್ಟು ಬರೀತಾ ಇದ್ರು. ನೋಡಿ, ರಾಜಕಾರಣಿಗಳಿದ್ರೆ ಆದ್ರೆ ಊರಲ್ಲಿ ಒಬ್ಬ ಕಾಂಗ್ರೆಸ್ ಒಬ್ಬ ಬಿಜೆಪಿಯನ್ನು ಕರೆಯೋಂಗಿಲ್ಲ ಮದುವೆಗೆ, ಬಿಜೆಪಿ ಕಾಂಗ್ರೆಸ್ ಅವನ್ನ ಕರೆಯೋಂಗಿಲ್ಲ. ಆಮೇಲೆ ಫೇಸ್ಬುಕ್ ಅಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಬ್ಬ ಕಾಂಗ್ರೆಸ್ ಅಥವಾ ಬಿಜೆಪಿ ಏನಾದ್ರೂ ಒಂದು ಹಾಕಿದ್ರೆ ಅದಕ್ಕೆ ಒಂದು ಲೈಕ್ ಗೊತ್ತಿದ್ರೆ ಅದ್ರ ಸ್ಕ್ರೀನ್ ಶಾಟ್ ತೆಗೆದು ಅವನು ಮಾನಮರ್ಯಾದೆ ತೆಗೆದು ಬಿಡ್ತಾರೆ. ಹೇಗೆ ಅಲ್ಲಿ ತೇಜಸ್ವಿ ಸೂರ್ಯ ಮದುವೆಯಲ್ಲಿ ಎಲ್ಲರೂ ಬಂದು ಹೋದ್ರು. ಎಷ್ಟು ವಿರೋಧ ಮತ್ತೊಂದಿದ್ದು, ಅದು ರಾಜಕೀಯ ವಿರೋಧ, ವೈಯಕ್ತಿಕವಾಗಿ ಅಲ್ಲ ಅಂತ ಹೇಳಿ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಾಧಾರಣವಾಗಿ ಒಬ್ಬ ಚಿತ್ರನಟಿ ಕರೆದಾಗ ಒಬ್ಬ ರಾಜಕಾರಣಿಗಳು ಬರ್ತಾರೆ. ಅದಕ್ಕೆ ಅದೇ ನಂಟು ಮತ್ತೊಂದಲ್ಲ, ಅದು ಪೊಲೀಸರ ವಿಚಾರ ಮಾಡುವಂತದ್ದು. ತಂದೆ ಕೂಡ ಹಿರಿಯ ಅಧಿಕಾರಿ, ಅವರು ಕೂಡ ಕರೆದಿರಬಹುದಲ್ಲ. ಇವನ್ ಕಮಿಷನರ್ ಕೂಡ ಹೋಗಿದ್ರು ಈ ಮದುವೆಗೆ ಅಂತ. ಆಮೇಲೆ IPS ಆಫೀಸರ್ ಮಗಳಲ್ವಾ ಎಷ್ಟಾದ್ರೂ ಕೂಡ. ಈಗ ಅವರ ತಂದೆ IPS ಆಫೀಸರ್ ಮಗಳು ಸಾಧಾರಣವಾಗಿ ಹೋಗ್ತಾರೆ ಎಲ್ಲ ಮದುವೆಗಳಿಗೆ ಆಗಿರುವಂತದ್ದು. ಆದ್ರೆ ಇದರ ಜೊತೆಗೆ ಆ ರಾಜಕೀಯ ನಂಟಿದೆಯಾ ಅನ್ನುವಂಥದ್ದು ಬಿಸಿನೆಸ್ ನಂಟಿದೆಯಾ ಅಂತೇಳಿ ಪೊಲೀಸರು ಅದನ್ನು ಪತ್ತೆ ಹಚ್ಚಬೇಕು. ನಂಬರ್ 1. ಇನ್ನೊಂದೇನಪ್ಪಾ ಅಂತಂದ್ರೆ KDB-ಯಿಂದ ಒಂದು 12 ಎಕರೆ ಜಾಗನ ಮತ್ತೊಂದು, ಅದು ಕೂಡ ಶಿರಾ ತಾಲೂಕು ವಲಯದಲ್ಲಿ ತಗೊಂಡಿದ್ದಾರೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಇಶ್ಯೂ ಆಗುತ್ತೆ. ಸೊ ಹಾಗಿರುವಾಗ ಅದೊಂದು ವಿಚಾರಗಳು. ಬಟ್ ಈ ತರ ಒಂದು ಫೋಟೋ ಓಡಾಡ್ತಾ ಇದೆ ಅಂತ ನಾವು ಹೇಳ್ತಾ ಇರೋದು. ಅದಕ್ಕೆ ಲಿಂಕ್ ಇದೆ ಮತ್ತೊಂದು ಅಂತಲ್ಲ. ಈ ತರ ಇಂಥ ಸಾವಿರ ಇರುತ್ತೆ. ಈಗ ಯಾರೋ ಒಬ್ಬ ಇರ್ತಾನೆ ತಿಳ್ಕೊಳ್ಳಿ, ಸಿಕ್ಕಾಕೊಳ್ತಾನೆ ತಿಳ್ಕೊಳ್ಳಿ. ನಾವು ಸಿದ್ದರಾಮಯ್ಯನವ್ರ ಜೊತೆ ಫೋಟೋ ಸಿದ್ದರಾಮಯ್ಯನವರು ಯಾರಪ್ಪ ನೀನು ಎಲ್ಲ ನೋಡ್ಕೊಂಡೆ, ಯಾರು ಫೋಟೋ ತೆಗಿಯೋದಿಲ್ಲ ಅವರು. ಬಾಪ ಫೋಟೋ ತೆಗಿತಾರೆ ಅಂತ ನಾವು ಅದನ್ನ ಈ ತರ ಒಂದು ಫೋಟೋ ಇದೆ ಅಂತ ತೋರಿಸೋದು ನಮ್ಮ ಉದ್ದೇಶ ಬಿಟ್ರೆ ಲಿಂಕ್ ಇದೆ ಅಂತಲ್ಲ. ಒಂದ್ ವೇಳೆ ಅಂತದ್ದು ಇದ್ರೆ ಕೂಡ ಅದು ಆಮೇಲೆ ಸಂಬಂಧಪಟ್ಟವರು ಅದನ್ನು ತನಿಖೆ ಮಾಡಿ ಹೇಳಬೇಕು. ಆಗ ನಾವು ಹೇಳ್ಬೋದು, ಇಲ್ಲ ನಾವು ಅವತ್ತೇ ತೋರಿಸಿದ್ವಿ ಅಂತ ಒಂದು ಡೌಟ್ ಬಂದಿತ್ತು ಅಂತ ಹೇಳಿ. ನೆಕ್ಸ್ಟ್ ಮತ್ತೊಂದು ಅಪ್ಡೇಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ರಾವ್ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ನಲ್ಲಿ ಸ್ಫೋಟಕ ರಹಸ್ಯ ಲಭ್ಯ ಆಗಿದೆ ಅಂತ. ನಟಿ ರಮ್ಯಾ ಮೊಬೈಲ್ನಲ್ಲಿದೆ ಪ್ರಭಾವಿಗಳ ನಂಬರ್. ರಾಜಕೀಯ ನಾಯಕರು, ಪೊಲೀಸ್ ಅಧಿಕಾರಿಗಳ ನಂಬರ್ಗಳು ಕೂಡ ಆಕೆಯ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಅಲ್ಲಿದೆ ಅಂತ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಹಾಲಿ ಹಾಗೂ ಹಿಂದಿನ ಸರ್ಕಾರದ ಸಚಿವರ ನಂಬರ್ ಇರೋದು ಕೂಡ ಪತ್ತೆಯಾಗಿದೆ. ಆದ್ರೆ ಕೆಲವು ಸಚಿವರ ಜೊತೆ ಮಾತ್ರ ನಿರಂತರವಾಗಿ ರಮ್ಯಾ ರಾವ್ ಸಂಪರ್ಕದಲ್ಲಿ ಇದ್ದು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ರಿಯಲ್ ಎಸ್ಟೇಟ್ ಉದ್ಯಮದ ಬಗ್ಗೆ ಕೂಡ ಲ್ಯಾಪ್ಟಾಪ್ನಲ್ಲಿ ಮಾಹಿತಿ ಸಂಗ್ರಹಿಸಿಟ್ಟಿದ್ದಾರಂತೆ. ಅದನ್ನ ಕೂಡ ಡಿಆರ್ಐ ಅಧಿಕಾರಿಗಳು ಈಗ ಪತ್ತೆ ಹಚ್ಚಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಾನೆ ಇದೆ. ರಮ್ಯಾ ರಾವ್ ವಿಲವಿಲ ಅಂತ ಒದ್ದಾಡ್ತಿದ್ದಾಳೆ. ಇದೀಗ ಡಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ರಮ್ಯಾ ಟ್ರಾವೆಲ್ ಹಿಸ್ಟರಿ ಬಯಲಾಗಿದ್ದು ಶಾಕ್ ತರುವಂತಿದೆ ಅಂತೆ. ಯಾಕೆ ಗೊತ್ತಾ? ಈ ರಿಪೋರ್ಟ್ ನೋಡಿ. ಸ್ಯಾಂಡಲ್ವುಡ್ ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಲುಕಿ ವಿಲವಿಲ ಅಂತ ಒದ್ದಾಡುತ್ತಿದ್ದಾಳೆ. ಡಿಆರ್ಐ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರಿಸದೆ ಗೋಳಾಡುತ್ತಿದ್ದಾಳೆ. ಆದರೀಗ ಡಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ಮತ್ತೊಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಸ್ಮಗ್ಲಿಂಗ್ನಲ್ಲಿ ರಮ್ಯಾ ತಂದ ಒಟ್ಟು ಚಿನ್ನವೆಷ್ಟು? ಡಿಆರ್ಐ ತನಿಖೆಯಲ್ಲಿ ಚಿನ್ನದ ರಹಸ್ಯ ಬಯಲು. ಹೌದು, ಡಿಆರ್ಐ ಅಧಿಕಾರಿಗಳ ತನಿಖೆ ವೇಳೆ ನಟಿ ರಮ್ಯಾ ಸ್ಮಗ್ಲಿಂಗ್ನಲ್ಲಿ ತಂದ ಚಿನ್ನದ ರಹಸ್ಯ ಬಯಲಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 40 ಬಾರಿ ರಮ್ಯಾ ವಿದೇಶ ಪ್ರಯಾಣ ಮಾಡಿದ್ದಾಳಂತೆ. ಸುಮಾರು 27 ಬಾರಿ ದುಬೈಗೆ ಹೋಗಿ ಬಂದಿರೋ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ.
ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ರನ್ಯಾ ಈವರೆಗೂ ಬರೋಬ್ಬರಿ 100 ಕೆಜಿಗೂ ಅಧಿಕ ಚಿನ್ನ ತಂದಿರುವ ಮಾಹಿತಿ ಇದೆಯಂತೆ. ಆದರೆ ಈ ಬಾರಿ ಅತಿ ಹೆಚ್ಚು ಚಿನ್ನ ತಂದು ರನ್ಯಾ ಸಿಕ್ಕಿಬಿದ್ದಿದ್ದಾಳೆ. 12 ಕೋಟಿ ಮೌಲ್ಯದ 14.18 ಕೆಜಿ ಗೋಲ್ಡ್ ತಂದು ಲಾಕ್ ಆಗಿದ್ದಾಳೆ. ಹೀಗಾಗಿ ಇಲ್ಲಿವರೆಗೂ ತಂದ ಚಿನ್ನದ ಬಗ್ಗೆ ಡಿಆರ್ಐ ಅಧಿಕಾರಿಗಳು ತನಿಖೆಗೆ ಮುಂದಾಗಿದ್ದಾರೆ. ಸುಮಾರು 100 ಕೆಜಿಗೂ ಅಧಿಕ ಚಿನ್ನ ಎಲ್ಲಿ ಹೋಯಿತು, ಯಾರಿಗೆ ನೀಡಿದ್ದು, ಸುಮಾರು 80 ಕೋಟಿ ಮೌಲ್ಯದ ಚಿನ್ನದ ಸ್ಮಗ್ಲಿಂಗ್ನಲ್ಲಿ ಯಾರ ಪಾಲು ಎಷ್ಟಿದೆ ಅಂತ ಅಧಿಕಾರಿಗಳು ತನಿಖೆಗೆ ಸಜ್ಜಾಗಿದ್ದಾರೆ. ಜೊತೆಗೆ ದುಬೈನಲ್ಲಿ ಯಾರ ಬಳಿ ವ್ಯವಹಾರ ಮಾಡ್ತಿದ್ರು ಅನ್ನೋದರ ಬಗ್ಗೆಯೂ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ನಾಗರಾಜ್ ಅಪ್ಪಸಂದ್ರ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಒಂದು ಕಡೆ ಇಲ್ಲಿ ತನಕ ನಾವು ಐಸು ಅಂತೇಳಿ ಒಂದು 14 ಕೆಜಿಯಲ್ಲಿ ಮರ್ತೋದಂಗಿದೆ. ಅದೇನಾಯ್ತು ಅಂತ ಗೊತ್ತಿಲ್ಲ. ಈ ರಾಜಕೀಯ ಟಚ್ ಇದ್ರೆ ಹಾಗೇನೆ ತನ್ನಿಂದ ತಾನೇ ಎಲ್ಲ ಮರ್ತೋಗ್ಬಿಡ್ತದೆ, ಮರ್ತೋಗಂಗೆ ಮಾಡ್ತಾರೆ. ಪಾಪ ಪೊಲೀಸರು ಕೂಡ ಹೆಚ್ಚಿನ ಮಾಹಿತಿಗಳನ್ನು ಕೊಡೋದಿಲ್ಲ. ಈಗ ರನ್ಯಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಬಟ್ ಇದು ಇಂಟರ್ನ್ಯಾಷನಲ್ ಲಾಬಿ ಇದ್ದಂಗೆ ಅಥವಾ ಒಂದು ಮಾಫಿಯಾ ಇದ್ದಂಗೆ ಕಾಣ್ತಾ ಇದೆ ರಾಜಕೀಯ ನಾಯಕರು. ಯಾಕಂದ್ರೆ ಮೊನ್ನೆಯಿಂದ ನಾವು ಡೌಟ್ ಪಡ್ತಾ ಇರೋದು, ಓಕೆಪ್ಪ ಫೈನ್, IPS ಆಫೀಸರ್ ಅವರ ಮಗಳು ಅಂತ ಹೇಳಿದಾಗ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಏನೋ ಸ್ವಲ್ಪ ಫ್ರೀಡಮ್ ಸಿಗಬಹುದು. ವಾಟ್ ಅಬೌಟ್ ದುಬೈ? ಈಕೆ ಒಂದು ಮಾಹಿತಿ ಪ್ರಕಾರ ಈಕೆ ಟೂರಿಸ್ಟ್ ವೀಸಾದಲ್ಲಿ ಹೋಗ್ತಾಳೆ ದುಬೈಗೆ. ಟೂರಿಸ್ಟ್ ವೀಸಾ ಆದ್ರೆ 1 ವಾರ 2 ವಾರ ಏನೋ ಒಂದಿರಬೇಕು. ಟೂರಿಸ್ಟ್ ವೀಸಾದಲ್ಲಿ ಹೋದಂತ ಈಕೆ ದುಬೈ ಏರ್ಪೋರ್ಟ್ ಅಲ್ಲಿ ಇಳಿತಾಳೆ ಅಷ್ಟೇ, ಹೊರಗೂ ಹೋಗೋದಿಲ್ವಂತೆ. ಅಲ್ಲಿಂದಲೇ ಇನ್ನೊಬ್ಬ ಬ್ಯಾಗ್ ಆಗಿ ಇನ್ನೊಂದು ಫ್ಲೈಟ್ ಅಲ್ಲಿ ವಾಪಸ್ ಬರ್ತಾಳೆ. ಇದನ್ನ ನೋಡಿ 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 ಡಿಆರ್ಐ ಅಧಿಕಾರಿಗಳು ಈ ತರ ಟಾರ್ಗೆಟ್ ಮಾಡಿರೋದು. ಇನ್ನೊಂದೇನಪ್ಪಾ ಅಂತಂದ್ರೆ, ನಾನು ಅವಾಗ ಹೇಳಿದೆ, ಚಿನ್ನದ ವ್ಯಾಪಾರಿಗಳಿಗೆ ಈಕೆ ಕಮಿಷನ್ ಬೇಸ್ ಅಲ್ಲಿ ಕೊಡ್ತಾರೆ. ಈಕೆಗೆ ಒಂದು ಕಡೆ ಏನ್ ಹೇಳ್ತಾರೆ ಅಂತಂದ್ರೆ, 1 ಕೆಜಿಯಲ್ಲಿ ಈಕೆಗೆ 1 ಲಕ್ಷ ಕಮಿಷನ್ ಸಿಗ್ತಾ ಇತ್ತು. ಮೊನ್ನೆ 15 ಕೆಜಿ ತಂದ್ರಲ್ಲ, 15 ಕೆಜಿ ಕಮಿಷನ್ ಸಿಗ್ತಾ ಇತ್ತು. ಮತ್ತೊಂದು ಕಡೆ ಈಕೆ ಈ ಚಿನ್ನವನ್ನ ಆ ವ್ಯಾಪಾರ ಕೂಡ ಮಾಡ್ತಾ ಇದ್ದಾಳೆ. ಚಿನ್ನದ ವ್ಯಾಪಾರಿಗಳಿಗೆ ಕೊಡ್ತಾ ಇದ್ರು. ಇನ್ನೂ ಕೆಲವರು ಚಿನ್ನದ ವ್ಯಾಪಾರಿಗಳು ಇವರ ಹತ್ರ ಕೇಳಿದ್ರು, ಅದನ್ನು ಅವರು ಕೊಡ್ಲಿಲ್ಲ ಈಕೆ. ಆಗ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟರು. ಇಂಥದ್ದೆಲ್ಲ ಬರ್ತಾ ಇದೆ. ಕೂಲಂಕುಷವಾಗಿ ಹೇಳೋದಿದ್ರೆ ಎಲ್ಲಿಂದ ಎಲ್ಲಿ ತನಕ ಏನಾಗ್ತಾ ಇದೆ ನಾಗರಾಜ್? ಜಯಪ್ರಕಾಶ್, ಏನು ಈ ಒಂದು ಡಿಆರ್ಐ ಅಧಿಕಾರಿಗಳು ರನ್ಯಾರವನ್ನ ಬಂಧನ ಮಾಡಿದ್ದಾರೆ. ಇದರಲ್ಲಿ ಇದುವರೆಗೂ ಏನು 3 ದಿನಗಳ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಬಹಳ ಆಳಕ್ಕೆ ಈ ಒಂದು ಪ್ರಕರಣದಲ್ಲಿ ಹೋಗಕ್ಕೆ ಆಗ್ತಾ ಇಲ್ಲ ಡಿಆರ್ಐ ಅಧಿಕಾರಿಗಳಿಗೆ. ಯಾಕೆ ಅಂತಂದ್ರೆ ಸಾಕಷ್ಟು ಅನುಮಾನಗಳು. ಒಂದ್ ಕಡೆ ರನ್ಯಾರಾವ್ ಏನು ಕಮಿಷನ್ಗೋಸ್ಕರ ಮಾಡ್ತಾ ಇದ್ರು, ಈಕೆ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ಲು, ಸ್ಮಗ್ಲಿಂಗ್ ಮಾಡ್ತಾ ಇದ್ಲು ಅಂತ ಹೇಳೋದಾದ್ರೆ, ಆಕೆ ಹೆಸರಿಗೆ ಏನು 12 ಎಕರೆ ಜಮೀನನ್ನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸ್ಯಾಂಕ್ಷನ್ ಮಾಡಲಾಗಿದೆ. ಆ ಕಂಪನಿಯ ಪ್ರಾಥಮಿಕ ಹೂಡಿಕೆ 130 ಕೋಟಿ ಇದೆ. ಈ ಕಂಪನಿಯ ನಿರ್ದೇಶಕಿ ಆಕೆ ಸೋದರ ನಿರ್ದೇಶಕರು ಇರಬೇಕಾದ್ರೆ 130 ಕೋಟಿ ಹೂಡಿಕೆ ಮಾಡಿರ್ತಕ್ಕಂಥ ಕಂಪನಿಯ ಮಾಲೀಕರು ಇವರು ಆಗಿರ್ಬೇಕಾದ್ರೆ ಈಕೆ ಕೇವಲ 4-5 ಲಕ್ಷ ಅಥವಾ 10 ಲಕ್ಷಕ್ಕೆ ಸ್ಮಗ್ಲಿಂಗ್ ಮಾತ್ರ ಮಾಡ್ತಾ ಇದ್ಲು ಅನ್ನೋದು ಒಂದು ಅನುಮಾನ ಒಂದ್ ಕಡೆ ಆದ್ರೆ, ಮತ್ತೊಂದು ಈಕೆ ಮೊಬೈಲ್ ನಲ್ಲಿ ಸಾಕಷ್ಟು ಸಿನಿಮಾ ಇಂಡಸ್ಟ್ರಿಯ ಕೆಲ ನಟರ ನಂಬರ್ಗಳಿದಾವೆ, ಜೊತೆಗೆ ರಾಜಕೀಯ ನಾಯಕರುಗಳ ನಂಬರ್ಗಳಿವೆ. ಅದು ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂ ಸರ್ಕಾರದ ಅವಧಿಯಲ್ಲಿ ಸಚಿವರಾಗಿ ಏನೇನಾಗಿದ್ರು ಅವರೆಲ್ಲರ ನಂಬರ್ಗಳು ಸಿಗ್ತಾ ಇರ್ತಕ್ಕಂಥದ್ದು. ಆದ್ರೆ ಇದರಲ್ಲಿ ಕಾನ್ಸ್ಟೆಂಟ್ ಆಗಿ ಕೆಲವ್ರ ಜೊತೆ ಮಾತ್ರ ಸಂಪರ್ಕ ಇರೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದು ಒಂದು ಬೆಳವಣಿಗೆ. ಆದ್ರೆ ಆಕೆ ಲ್ಯಾಪ್ಟಾಪ್ ಅನ್ನ ವಶಕ್ಕೆ ತೆಗೆದುಕೊಂಡು ಅದನ್ನ ಪರಿಶೀಲನೆ ಮಾಡಿದಾಗ ರಿಯಲ್ ಎಸ್ಟೇಟ್ ಫರ್ಮ್ ಏನ್ ದುಬೈನಲ್ಲಿ ಕೆಲಸ ಮಾಡುವ ಒಂದು ರಿಯಲ್ ಎಸ್ಟೇಟ್ ಫರ್ಮ್ಗೆ ಈಕೆ ಫ್ರೀಲಾನ್ಸರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ಲು ಅನ್ನೋದು ಗೊತ್ತಾಗಿರ್ತಕ್ಕಂಥದ್ದು. ಹೀಗಾಗಿ ಏನಕ್ಕೆ 14 ಕೆಜಿ ಅವತ್ತು ಚಿನ್ನವನ್ನ ತೆಗೆದುಕೊಂಡು ಬಂದ್ಲು, 11 ಕೋಟಿಗೂ ಹೆಚ್ಚು ರೂಪಾಯಿಯನ್ನ ಅಲ್ಲಿ ಪೇ ಮಾಡಬೇಕಾಗುತ್ತೆ ದುಬೈನಲ್ಲಿ ಆ ಒಂದು ಚಿನ್ನವನ್ನ ಅಲ್ಲಿಯ ಬೆಲೆಗೆ ಖರೀದಿ ಮಾಡ್ಬೇಕಂತಾದ್ರೆ. ಹೀಗಾಗಿ ಅಲ್ಲೂ ಈ ಸಿಬಿಐ ಎಂಟ್ರಿ ಆಗಿರ್ತಕ್ಕಂಥದ್ದೇ ಇದೇ ವಿಚಾರಕ್ಕೆ. ಯಾಕಂತಂದ್ರೆ ಇದು ಕೇವಲ ಒಂದು ದೃಷ್ಟಿಕೋನದಲ್ಲಿ ಯೋಚನೆ ಮಾಡೋ ರೀತಿ ಕಾಣಿಸ್ತಾ ಇಲ್ಲ ಈ ಒಂದು ಸ್ಮಗ್ಲಿಂಗ್ ಪ್ರಕ್ರಿಯೆ. ಇಲ್ಲಿ ಹಲವು ರಾಜಕೀಯ ನಾಯಕರು ಇರ್ಬೋದು ಅಥವಾ ಪೊಲೀಸ್ ಖುದ್ದು ಕಸ್ಟಮ್ಸ್ ಅಧಿಕಾರಿಗಳು ಇದರಲ್ಲಿ ಪಾಲ್ದಾರರಿದ್ದಾರೆ ಅನ್ನೋ ಒಂದು ಅನುಮಾನ ಸಿಬಿಐಗೆ ಬಂದಿರತಕ್ಕಂಥದ್ದು. ಯಾಕಂತಂದ್ರೆ ಕಳೆದ 6 ತಿಂಗಳಲ್ಲಿ 27 ಬಾರಿ ದುಬೈಗೆ ಹೋಗ್ತಾಳೆ, 40ಕ್ಕೂ ಹೆಚ್ಚು ದೇಶಗಳಿಗೆ ವಿಸಿಟ್ ಮಾಡಿದ್ದಾಳೆ. ಹೀಗಾಗಿ ಸಾಕಷ್ಟು ಅನುಮಾನಗಳಿದಾವೆ. ಇವತ್ತು ಆಕೆಯನ್ನ 4 ಗಂಟೆ ವೇಳೆಗೆ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾ ಇದ್ದಾರೆ. ಇಲ್ಲಿ ಯಾವ ಒಂದು ಹೇಳಿಕೆಯನ್ನು ನ್ಯಾಯಾಲಯಕ್ಕೆ ಕೊಡ್ತಾರೆ ಡಿಆರ್ಐ ಅಧಿಕಾರಿಗಳು, ಕಸ್ಟಡಿ ಸಾಕಾ ಅಥವಾ ಮತ್ತೆ ಇನ್ನಷ್ಟು ವಿಚಾರಗಳು ಸಿಕ್ಕಿದಾವೆ, ಈಕೆಯನ್ನ ಮತ್ತಷ್ಟು ಇನ್ವೆಸ್ಟಿಗೇಷನ್ ಮಾಡಬೇಕಾ ಅನ್ನೋದು ಇವತ್ತು ಸಂಜೆ 4 ಗಂಟೆಗೆ ಗೊತ್ತಾಗುವಂತದ್ದು. ಜಯಪ್ರಕಾಶ್, ಈಗ ಸಾಧಾರಣವಾಗಿ ಯಾವುದೇ ಒಂದು ಇಂಥ ವಿಚಾರಗಳು ಬಂದಾಗ 2 ಗ್ರೂಪ್ ಅಂತಿರುತ್ತೆ. ಒಂದು ಪೊಲೀಸರ ಗ್ರೂಪ್, ಒಂದು ಇವರ ಗ್ರೂಪ್ ಅಂತ. ಈಗ ನನಗೆ ಅನಿಸ್ತದೆ ಈಕೆ ಒನ್ ಅಂಡ್ ಓನ್ಲಿನ ಒಬ್ಬಳೇನ, ಇವಳ ಜೊತೆ ನಿಂತವ್ರು ಯಾರಾದ್ರೂ ಇದ್ದಾರಾ, ನಾವಿದ್ದೀವಿ ಮತ್ತೊಂದಿದ್ದೀವಿ ಯಾರಾದ್ರೂ ಇದ್ದಾರಾ, ಅವಳದು ಏನಿದೆ ಅಂದ್ರೆ ಒಬ್ಬಳೇ ಉತ್ತರ ಕೊಡಬೇಕಾ ಅಂತ. ಫಾರ್ ಎಕ್ಸಾಂಪಲ್ ನಾನು ಕೇಳ್ತಿರೋದು, ಈಗ ದರ್ಶನ್ ವಿಚಾರ ಬಂದಾಗಲೂ ಕೂಡ ಅವ್ರ ಜೊತೆ ಒಂದು 10-15 ಜನ ಇದ್ರು. ಆಮೇಲೆ ಅವರ ಪರವಾಗಿ ವಾದ ಮಂಡಿಸೋದಕ್ಕೆ ಅವರ ಕಡೆಯಿಂದ ಹೆಂಡತಿ ಮತ್ತೊಬ್ಬರೆಲ್ಲ ಬಂದಿದ್ರು. ಈಕೆ ಈಗ ಒಬ್ಬಂಟಿನ ಏನ್ ಕತೆ ಅಂತ.
ಖಂಡಿತವಾಗ್ಲೂ ಒಬ್ಳೇ ಈ ಒಂದು ಸಿಂಡಿಕೇಟ್ ಅಥವಾ ಇಷ್ಟು ದೊಡ್ಡ ಪ್ರಮಾಣದ ಚಿನ್ನವನ್ನ ತೆಗೆದುಕೊಂಡು ಬರೋದಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ DRI ಅಧಿಕಾರಿಗಳಿಗೂ ಪ್ರಾಥಮಿಕವಾಗಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ 14 ಕೆಜಿ ಚಿನ್ನವನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಸುಮಾರು 2 ಕೋಟಿ ರೂಪಾಯಿ ಚಿನ್ನ ಸಿಗುತ್ತೆ. ಇಷ್ಟನ್ನೆಲ್ಲ ಒಬ್ಬಾಕೆನೆ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿ ಅದರಿಂದ ಲಾಭವನ್ನ ಗಳಿಸೋದಕ್ಕೆ ಆಗೋದಿಲ್ಲ. ಮತ್ತೆ ಅಲ್ಲಿ ಪ್ರಮುಖವಾಗಿ ದುಬೈಗೆ ಇಲ್ಲಿಂದ ಹಣವನ್ನ ಯಾವ ರೀತಿ ಕಟ್ತಾ ಇದ್ರು, ಅದು ಹವಾಲ ಆಗ್ತಾ ಇತ್ತು ಅಥವಾ ಅಲ್ಲಿನ ರಿಯಲ್ ಎಸ್ಟೇಟ್ ಫರ್ಮ್ ಏನು ಆಕೆ ಫ್ರೀಲಾನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ರು ಅದ್ರ ಮುಖಾಂತರ ಪೇ ಆಗ್ತಾ ಇತ್ತಾ, ಈ ಎಲ್ಲ ವಿಚಾರಗಳನ್ನ ಪರಿಗಣಿಸಿದ್ರೆ ಇದೊಂದು ದೊಡ್ಡ ಸಿಂಡಿಕೇಟ್ ಇರುವಂತದ್ದು ಬಹಳ ಸ್ಪಷ್ಟವಾಗಿ DRI ಅಧಿಕಾರಿಗಳಿಗೆ ಗೊತ್ತಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿರ್ತಕ್ಕಂಥ ಸಮಸ್ಯೆ ಏನಂತಂದ್ರೆ ಬೇರೆ ಯಾರನ್ನಾದ್ರೂ ಈ ಒಂದು ಪ್ರಕರಣದಲ್ಲಿ ಸಾಮಾನ್ಯವಾಗಿ ಪೊಲೀಸರ ತರ ನೋಟಿಸ್ ಕೊಟ್ಟು ನೀನ್ ಬಾ ಅಂತೇಳಿ ಅವ್ರಿಗೆ ಮೊದಲೇ ಸಿಗ್ನಲ್ ಕೊಡುವಂತ ಕೆಲಸವನ್ನ ಕಸ್ಟಮ್ಸ್ ಆಗ್ಲಿ ಅಥವಾ ರಾಷ್ಟ್ರೀಯ ತನಿಖಾ ಏಜೆನ್ಸಿಗಳು ಏನಿದಾವೆ ಇವುಗಳು ಮಾಡಲ್ಲ. ಪೂರ್ತಿಯಾಗಿ ಅದಕ್ಕೆ ಸಂಬಂಧಪಟ್ಟಂತ ಎವಿಡೆನ್ಸ್ ಗಳನ್ನ ಸಂಗ್ರಹಿಸಿಕೊಂಡು ಅವರನ್ನ ವಿಚಾರಣೆಗೆ ಕರೆಯುವಂತದ್ದು. ಹೀಗಾಗಿ ಏನು ಮೊದಲು ಆಕೆ ಬಂಧನ ಆದ್ಮೇಲೆ ಒಂದಷ್ಟು ಇನ್ವೆಸ್ಟಿಗೇಷನ್ ಆಗಿತ್ತು. ಈಗ ಆಕೆಯನ್ನ 3 ದಿನ ಕಸ್ಟಡಿಗೆ ತೆಗೆದುಕೊಂಡು ಒಂದಷ್ಟು ಇನ್ವೆಸ್ಟಿಗೇಷನ್ ಆಗಿದೆ. ಇವತ್ತು ಕೋರ್ಟ್ಗೆ ಆಕೆಯನ್ನ ಪ್ರೊಡ್ಯೂಸ್ ಮಾಡಿದಾದ್ಮೇಲೆ ಉಳಿದವರು ಯಾರು ಸಿಂಡಿಕೇಟ್ ನ ಭಾಗ ಆಗಿದ್ದಾರೆ, ಅದು ರಾಜಕಾರಣಿಗಳಿರ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳಿರ್ಬೋದು, ಕಸ್ಟಮ್ಸ್ ಅಧಿಕಾರಿಗಳಿರ್ಬೋದು, ಇವ್ರುಗಳಿಗೆ ತನಿಖೆ ಬಿಸಿ ಮುಟ್ಟುವಂತದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲ